ಇಲ್ಲವೇ ಎಲ್ಲಾ ಡ್ಯಾಡಿಯನ್ನು ಚೇಂಜ್. ಒಂದು ವೇಳೆ 100% ಫ್ರೂಟ್ ಇಲ್ಲವಾದಲ್ಲಿ ಏನು ಪ್ರಯೋಜನ? ಟ್ರಾಪಿಕಾನಾ 100% ಆಡೆಡ್. ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಕಾಂಪಿಟೇಟಿವ್ ವರ್ಲ್ಡ್. ಈ ಕಾಲದಲ್ಲಿ ಮಕ್ಕಳು ಎಷ್ಟು ಚುರುಕಾಗಿದ್ರು, ಎಷ್ಟು ಕಲ್ತರೂ ಸಾಲದು. ಪ್ರತಿನಿತ್ಯ ಸ್ಕೂಲು, ಟ್ಯೂಷನ್ಸ್ ಜೊತೆಗೆ ಮ್ಯೂಸಿಕ್, ಅಬಾಕಸ್ಸು, ಸಂಗೀತ, ಸ್ಪೋರ್ಟ್ಸು ಹೀಗೆ ಅನೇಕವುಗಳ ಬಗ್ಗೆ ಮಕ್ಕಳಿಗೆ ರೀತಿ ನೀಡಲೇಬೇಕಾಗತ್ತೆ. ಯಾಕೆಂದ್ರೆ ಈಗಿನ ಕಾಲನೇ ಹಾಗೆ. ಮಕ್ಕಳು ಹೆಚ್ಚಾಗಿದ್ದಷ್ಟು ತಂದೆ ತಾಯಿಂದ್ರು ನಿರಾತಂಕವಾಗಿರ್ತಾರೆ. ಅದೇ ಮಕ್ಕಳು ಅಲ್ಲಾಗ್ಬಿಟ್ರೆ, ಓದ್ನಲ್ಲಿ ಸ್ವಲ್ಪ ಹಿಂದೆ ಬಿದ್ಬಿಟ್ರೆ ಮುಗಿದೇ ಹೋಯ್ತು. ಆಕಾಶವೇ ತಲೆ ಮೇಲೆ ಬಿತ್ತು ಅನ್ನೋ ಹಾಗೆ ತಲೆ ಮೇಲೆ ಕೈ ಹೊತ್ಕೂತು, ಇನ್ನೇನೆಲ್ಲ ಮುಗ್ದೇ ಹೋಯ್ತು ಅನ್ನೋ ಹಾಗೆ ಸಿಕ್ಕವ್ರ ಹತ್ರ ಅಯ್ಯೋ ನಮ್ಮ ಹುಡುಗ ಯಾಕೋ ಓದೋದೇ ಇಲ್ಲ ರೀ, ಎಷ್ಟು ಹೇಳ್ಕೊಟ್ರು ಅರ್ಥವೇ ಆಗೋದಿಲ್ಲ, ಮೆಮೊರಿ ಇರಲ್ಲ, ಹೀಗೆ ಗೋಳಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಸಾಮಾನ್ಯ ಮಕ್ಕಳ ಸ್ಥಿತಿನೇ ಹೀಗಾಗ್ಬಿಟ್ರೆ ಇನ್ನು ಸ್ಪೆಷಲ್ ಅಥವಾ ವಿಶೇಷ ಮಕ್ಕಳು ಮೆದುಳಿನ ಪಕ್ಷಪಾತ, ಮಂದಮತಿತ್ವ, ಕಲಿಕೆಯ ನ್ಯೂನ್ಯತೆ ಸಮಸ್ಯೆಗಳಿಗೆ ಒಳಗಾಗಿರೋ ಮಕ್ಕಳ ತಂದೆ ತಾಯಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಮಕ್ಕಳು ಪೋಷಕರನ್ನ ಅವಲಂಬಿಸಿರ್ತಾರೆ. ಕೆಲವೊಮ್ಮೆ ತಮ್ಮ ಮಕ್ಕಳು ಸಾಮಾನ್ಯನ ಅಥವಾ ಏನಾದ್ರೂ ತೊಂದರೆ ಇದೆಯಾ ತಿಳಿದೇ ಇರೋದಿಲ್ಲ. ತೊಂದರೆ ಗೊತ್ತಾಗದೆ ಮಕ್ಕಳ ಓದು ಬರಹಕ್ಕೂ ತಾಯಿ ವಿಪರೀತ ಮಕ್ಕಳ ಮೇಲೆ ಒತ್ತಡ ಹೇರ್ತಾನೆ ಹೋಗ್ತಾರೆ. ಇಂಥಗಳು ಕೆಲವೊಮ್ಮೆ ಮಗು ಮೇಲೆ ಬೇರೆಯದೇ ಆದಂತ ಪರಿಣಾಮ ಕೂಡ ಆಗಬಹುದು. ಹಾಗಾದ್ರೆ ಬನ್ನಿ, ಇಂತಹ ವಿಶೇಷ ಮಕ್ಕಳಿಗೆ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಮಾಡುತ್ತೆ ಅನ್ನೋ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಮಕ್ಕಳು ಏನ್ ಮಾಡಿದ್ರು ಚಂದಾನೆ, ಕೂತ್ರು ನಿಂತ್ರು ಚಂದ. ಅವ್ರಾಡೋ ಮುದ್ದು ಮುದ್ದಾದ ತೊದಲು ನುಡಿ ಪುಟ್ಟ ಪುಟ್ಟ ನಡೀತಾ ಇರೋದನ್ನ ನೋಡೋದೇ ಚಂದ. ಆದ್ರೆ ಮುಂದೆ ಈ ಪುಟಾಣಿಗೆ ಕಾಡೋ ಸಮಸ್ಯೆಗಳ ಮುನ್ಸೂಚನೆ ಕಂಡು ಬರುತ್ತೆ. ಈ ಸಂದರ್ಭದಲ್ಲಿ ಚೂಟಿಯಾಗಿ ಆಡ್ತಾ ಮಕ್ಕಳು ಕೆಲವೊಮ್ಮೆ ಮಂದಮತಿತ್ವ, ಮೆದುಳಿನ ಪಕ್ಷಪಾತ, ಡಿಸ್ಲೆಕ್ಸಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇಂತಹ ಸಮಸ್ಯೆ ಹಿಡಿಯಲು ಸ್ವತಃ ಹೆತ್ತವರಿಗೆ ಸಾಧ್ಯವಾಗಲ್ಲ. ಆದ್ರೆ ಹೀಗೆ ತೊಂದರೆ ಆಗಿರೋ ಮಕ್ಕಳನ್ನ ಗುರುತಿಸಿ ಅಂಥವರಿಗೆ ಹೋಮಿಯೋಪತಿ ಚಿಕಿತ್ಸೆ ನೀಡಲಾಗಿದೆ. ಏನಂದರೆ, ನಾವು ಮುಂಚೆಯಿಂದಾನೇ ಮಗುಗೆ ಯಾವ್ದಾರು ಏರಿಯಾದಲ್ಲಿ ನಾವು ಸ್ಟ್ರಾಂಗ್ ಇರ್ತಾರೆ, ಕೆಲವು ಏರಿಯಾ ಸ್ವಲ್ಪ ವೀಕ್ ಇರ್ಬೋದು, ಅದಕ್ಕೆ ನಾವು ಸಪೋರ್ಟ್ ಕೊಡೋಕ್ಕೆ ಮುಂದೆ ಹೋಗಿ ಮಗುಗೆ ಸ್ಟಡಿ ಆಗಲ್ಲ, ತೊಂದರೆ ಆಗೋದು ಮುಂಚೆ ಈ ಮಾಡಿ ನಾವು ಒಂದು ನಮ್ಮ ಫುಲ್ ಟೀಮ್ ಇದೆ, ಈ ಟೀಮ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಮಧ್ಯೆ ಇರೋ ಈ ಪುಟಾಣಿಗಳ ಸಮಸ್ಯೆ ಬಗ್ಗೆ ಯಾರಿಗೂ ಅರಿವಿರಲ್ಲ. ನಿರ್ಲಕ್ಷ್ಯದಿಂದಾಗಿ ಮುಂದೆ ಇದೇ ಸಮಸ್ಯೆ ಬೃಹದಾಕಾರವಾಗಿ ಬೆಳೆಯುವ ಕೂಡ ಇದೆ. ಆಟಿಸಮ್, ಸೆರೆಬ್ರಲ್ ಪಾಲ್, ಕಲಿಕೆಯಲ್ಲಿ ತೊಂದರೆ, ಹಿಂಸಾತ್ಮಕ ನಡವಳಿಕೆ ಇವೆಲ್ಲ ಬಾಲ್ಯಾವಸ್ಥೆಯನ್ನ ಕಾಡುವಂತಹ ತೊಂದರೆಗಳು. ಇದನ್ನ ಸರಿಯಾಗಿ ಅರ್ಥ ಮಾಡಿ ಅವರನ್ನ ಮಾನಸಿಕ ಅಸ್ವಸ್ಥರೆಂದೇ ಕರೆಯಲಾಗುತ್ತೆ. ಆದ್ರೆ ಹೋಮಿಯೋಪತಿ ವಿಶೇಷ ಮಕ್ಕಳು ಎಂದು ಗುರುತಿಸಿ ಅವರಿಗೆ ಚಿಕಿತ್ಸೆ ನೀಡ್ತಾರೆ. ಯಾವ್ದು ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗೋದಿದ್ರೆ ನಾವು ಮಕ್ಕಳಿಗೆ ಆಕ್ಟ್ರೆಸ್ ಮಕ್ಕಳು ಯಾರು, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಆ ಮಕ್ಕಳಿಗೆ ಸ್ಕೂಲ್ ರಿಫರ್ ಮತ್ತು ಆ ಮಕ್ಕಳಿಗೆ ಎಷ್ಟು ಡೀಟೇಲ್ ಆಗಿ ಸ್ವಲ್ಪ ಅಸೆಸ್ ನಿಜಾಗೆ ಮಕ್ಕಳು ಪ್ರಾಬ್ಲಮ್ ಮುಂದೆ ಸ್ಕೂಲಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಪ್ರಾಬ್ಲಮ್ ಆಗ್ಬೋದು ಅಂದರೆ ಪೇರೆಂಟ್ಸ್ಗೆ ಮೀಟ್ ಮಾಡಿ ಅವ್ರ ಹತ್ರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ
ಹೀಲಿಂಗ್ ಟಚ್ ಇದಕ್ಕಾಗಿಯೇ ವಿಶೇಷ ಚಿಕಿತ್ಸಾ ವಿಧಾನವನ್ನ ರೂಪಿಸಿದೆ. ಇದಕ್ಕಾಗಿ ಹೋಲಿಸ್ಟಿಕ್ ಹೀಲಿಂಗ್ ಪದ್ಧತಿಯನ್ನ ಆಗಿದೆ. ಕೌನ್ಸಿಲಿಂಗ್, ಡಯಟ್ಸ್, ಫಿಸಿಯೋಥೆರಪಿ, ಯೋಗ ಹೀಗೆ ಹಲವಾರು ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಪ್ರತಿ ಮಗುವಿನೊಂದಿಗೆ ಸಮಾಲೋಚನೆ ನಡೆಸುತ್ತಾರೆ. ಇದಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ಹೀಲಿಂಗ್ ಟಚ್ ನೊಂದಿಗೆ ಪಂಚೇಂದ್ರಿಯಗಳು ಇವಾಗ ಸೆನ್ಸಾರ್ ಆರ್ಗಾನಿಸಮ್, ಸ್ಪೀಚ್ ಇರ್ಬೋದು, ಇಲ್ಲ ಆಕ್ಚುಲಿ ಇರ್ಬೋದು, ಹೀರಿಂಗ್ಗೆ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಯೂಶುವಲಾಗಿ ರೆಸ್ಪಾಂಡ್ ಮಾಡಿಲ್ಲ ಟೀಚರ್ ಮಗು ಅಂದಾಗ ಅದನ್ನ ಅಬ್ಸರ್ವ್ ಮಾಡಿರ್ತೀವಿ. 1 ತಿಂಗಳು 2 ತಿಂಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ. ಒಟ್ಟಾರೆಯಾಗಿ ಮಕ್ಕಳು ಏನ್ ಮಾಡ್ತಾರೆ, ಅವರ ಹೇಗಿದೆ ಅಂತ ಗಮನಿಸುವಷ್ಟು ಸಮಯವಿಲ್ಲದ ಹೆತ್ತವರ ಪಾಲಿಗೆ ಮರು ಓಯಾಸಿಸ್ನಂತೆ ಸಿಕ್ಕಿದೆ ಈ ಹೀಲಿಂಗ್ ಟಚ್. ಮಕ್ಕಳು ವಿಶಿಷ್ಟ ಕೊಡುಗೆ. ಇಂತಹ ಪುಟಾಣಿಗಳಲ್ಲಿ ಕೆಲವರಲ್ಲಿ ಬೃಹತ್ ಪ್ರತಿಭೆ ಅಡಗಿ ನ್ಯೂನತೆಗಳು ಇರುತ್ತೆ. ಇಂತಹ ಮಕ್ಕಳನ್ನು ಗುರುತಿಸಿ ಅವುಗಳಿಗೆ ಬೇಕಾದ ಚಿಕಿತ್ಸೆಯನ್ನು ನೀಡೋ ಕಾರ್ಯ ಮಾಡ್ತಿದೆ ಹೀಲಿಂಗ್ ಟಚ್ ಸಂಸ್ಥೆ. ಲೇಡೀಸ್ ಕ್ಲಬ್ಗೆ ಪರ್ಸನ್ ಪ್ರಕಾಶ್ ಜೊತೆ ಭವ್ಯ, TV9 ಬೆಂಗಳೂರು. ಮಕ್ಕಳ ಚಿಕಿತ್ಸೆಗೆ ಹೋಮಿಯೋಪತಿಯಲ್ಲಿರುವಂತಹ ಪರಿಹಾರದ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ದಿ ಹೀಲಿಂಗ್ ಟಚ್ನ ಮುಖ್ಯಸ್ಥರು ಹಾಗೂ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಶಾ. ದೀಪಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವಾಗ ವಿಶೇಷಗಳಿಗೆ ಒಂದು ಹೋಮಿಯೋಪತಿ ಚಿಕಿತ್ಸೆ, ಸೊ ಇದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀರಾ? ಮಕ್ಕಳನ್ನ ಟ್ರೀಟ್ ಮಾಡ್ತಾ ಹೋಗ್ತೀರಾ ಅಂತ? ಮಕ್ಕಳಂದ್ರೇ ವಿಶೇಷ ನಮಗೆ. ನಾವು ಒಂದು 20 ವರ್ಷದಿಂದ ಮಕ್ಕಳಿಗೆ ನೋಡ್ತಾ ಇದ್ದೀವಿ ನಮ್ಮ ಸೆಂಟರ್ನಲ್ಲಿ. ಓಕೆ. ಅಲ್ಲಿ ಫಸ್ಟ್ ಮಗು ಬಂದವಾಗ 2 ಥರ ಮಕ್ಕಳು ನಮ್ಮ ಹತ್ರ ಬರ್ತಾರೆ. ಒಂದು ಶಾರೀರಿಕ ಕಾಯಿಲೆಗಳು, ರೆಸಿಸ್ಟೆನ್ಸ್ ಮತ್ತು ಸ್ಪೆಸಿಫಿಕ್ ಡಿಸೀಸ್, ಕಿಡ್ನಿ ಡಿಸೀಸು, ಲಿವರ್ ಡಿಸೀಸ್. ಒಬ್ಬರು ಬರ್ತಾರೆ ನಮಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತ ಬರ್ಬೋದು. ಸ್ಕೂಲ್ನಲ್ಲಿ ಮಾಡ್ತಾ ಇಲ್ಲ, ಅಥವಾ ಎಗ್ರೆಷನ್ ಇದೆ, ಆ್ಯಕ್ಟಿವಿಟಿ ಜಾಸ್ತಿ ಇದೆ, ಈ ಥರ, ಅಥವಾ ಒಂದು ತೊಂದರೆ ಇದೆ, ಆ ಥರ ಒಂದು ಮಕ್ಕಳು ಬರ್ತಾರೆ. ನಾವು ಫಸ್ಟು ಬಂದ ಅಸೆಸ್ಮೆಂಟ್ ಮಾಡ್ತೀವಿ ಮಗುದು. 145 ಮಿನಿಟ್ಸ್ ಇಂಟರ್ವ್ಯೂ ತಗೋತೀವಿ. ಅಸೆಸ್ಮೆಂಟ್ ಇರುತ್ತೆ. ಆ ಅಸೆಸ್ಮೆಂಟ್ನಲ್ಲಿ ನಾವು 2, ಒಂದು ನಮ್ಮ ಟ್ರೀಟ್ಮೆಂಟ್ ಬಗ್ಗೆ, ನಮ್ಮ ಮೆಡಿಕೇಷನ್, ಡ್ರಗ್ಸು ಅದಕ್ಕೆ ಮಾಡ್ತೀವಿ. ಇನ್ನೊಂದು ಅಂದರೆ ನಾವು ಮುಖ್ಯವಾಗಿ ಮಾಡೋದು ಒತ್ತಡ, ಸ್ಟ್ರೆಸ್ಸು. ನಾವು ತಿಳ್ಕೊಂಡಿದ್ದೀವಿ ಬರೀ ದೊಡ್ಡವ್ರಿಗೆ ಸ್ಟ್ರೆಸ್ ಇರುತ್ತೆ. ನಾನು ನೋಡಿರೋದು, ಸ್ಟಡಿ ಮಾಡಿರೋದು ಏನು ಸ್ಟ್ರೆಸ್ ಭಾಳ ಇರುತ್ತೆ. 4 ಥರ ಸ್ಟ್ರೆಸ್ಸು ನೋಡಿದ್ದೀನಿ. 4 ಟೈಪ್ಸ್ ಆಫ್ ಸ್ಟ್ರೆಸ್. ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಮೆಂಟಲ್ ಸ್ಟ್ರೆಸ್ಸು. ಅದರಲ್ಲಿ ಸ್ಕೂಲ್ನಲ್ಲಿ ಪ್ರೆಷರ್ಸ್ ಇರುತ್ತೆ, ಅಥವಾ ಫ್ರೆಂಡ್ಸ್ ಜೊತೆ ಪಿಯರ್ ಪ್ರೆಷರ್ಸ್ ಇರೋದು. ಮತ್ತು ಈ ಕಾಲದಲ್ಲಿ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ, ನೋಡಬಾರ್ದು ಅಂತ ಭಾಳ ಫೋರ್ಸ್ ಇರುತ್ತೆ, ಪರ್ಫಾರ್ಮ್ ಮಾಡಬೇಕು. ಸೊ ಆ ಥರ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ, ಅದು ಒಂದು ಮೆಂಟಲ್ ಸ್ಟ್ರೆಸ್. ಮತ್ತೆ ತಂದೆ ತಾಯಿ ಓದು ಬರಿ ಅಂತ ಹೇಳೋದು, ಅದು ಕೂಡ ಮೆಂಟಲ್ ಬರೀ ಫೋರ್ಸ್ ಇರುತ್ತೆ, ಪರ್ಫಾರ್ಮ್. 8th ಇಂದ ಭಾಳ ಜಾಸ್ತಿ ಆಗ್ಬಿಡುತ್ತೆ. ಟಿಲ್ 8th ಬೇರೆ ಥರ ನಾವು ಮಾಡೋದು. ಅದು ಶಾರೀರಿಕವಾಗಿ ಸ್ಟ್ರೆಸ್ ಅಂದರೆ ಕೆಲವು ಸತಿ ಸ್ಕೂಲಿಂದ ನೀವು ಪರ್ಫಾರ್ಮೆನ್ಸ್ ಇದೆ, ಡ್ರಾಪ್ ಆಗಿದೆ, ಅಥವಾ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅವ್ರ ಕೆಪಾಸಿಟಿ. ಅದರಲ್ಲಿ ನಾವು ನೋಡಿರೋದಂದರೆ ಕೆಲವು ಮಕ್ಕಳಿಗೆ ಭಾಳ ಕೋಲ್ಡ್ ಕಾಫ್, ರೆಸಿಸ್ಟೆನ್ಸ್ ಇದ್ದರೆ ಸ್ಕೂಲ್ನೇ ಹೋಗಲ್ಲ ಆಮೇಲೆ. ಮತ್ತು ಶಾರೀರಿಕ ಕಾಯಿಲೆಗಳು, ಮತ್ತು ಕಿವಿ ಕೇಳಿಸಲ್ಲ. ಕೆಲವು ಮಕ್ಕಳು ಇಲ್ಲ, ತಂದೆ ತಾಯಿಗೆ ಕಿವಿ ಕೇಳಿಸ್ತಾ ಇಲ್ಲ, ಅಥವಾ ಕಣ್ಣು ಸರಿಗಿಲ್ಲ, ವಿಷನ್ ಪ್ರಾಬ್ಲಮ್ ಇರುತ್ತೆ, ಸೊ ಡೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಒಂದು ಫಿಸಿಕಲ್ ಪ್ರಾಬ್ಲಮ್, ಶಾರೀರಿಕ ಕಾಯಿಲೆಗಳು, ಅದು ಒಂದು ಸ್ಟ್ರೆಸ್ ಮಗು ಮೇಲೆ. ಇನ್ನೊಂದಂದರೆ ಈಗ ನೀವು ತಾರೆ ಜಮೀಪರ್ ಬಂದಿದೆ, ಅದರಲ್ಲಿ ಅದು ನಾನು ವರ್ಡ್ ಯೂಸ್ ಮಾಡೋದು ಸ್ಪಿರಿಚುವಲ್. ಅಂದರೆ ಅದು ಮಗು ಹುಟ್ಟಿದಿಂದ ಅವ್ರಿಗೆ ಒಂದು ಬೇರೆ ಕ್ಯಾಟಗರಿನಲ್ಲಿ ಬರುತ್ತದು. ಅವ್ರಿಗೆ ಕೆಲವು ರೈಟಿಂಗ್ನಲ್ಲಿ ಸ್ವಲ್ಪ ಇರುತ್ತೆ, ಕೆಲವು ಸ್ಪೀಕಿಂಗ್ನಲ್ಲಿ ಪ್ರಾಬ್ಲಮ್ ಇರುತ್ತೆ, ಕೆಲವು ರೀಡಿಂಗ್ನಲ್ಲಿ ಪ್ರಾಬ್ಲಮ್ ಇರ್ಬೋದು. ಸೊ ಈ ಥರ ಡಿಸ್ಲೆಕ್ಸಿಯಾ ಅಂತ ನಾವು ಹೇಳ್ತೀವಿ. ಸೊ ಇದು ಒಂದು ಸ್ಪಿರಿಚುವಲ್ ಸ್ಟ್ರೆಸ್ ಫ್ರಮ್ ಬರ್ತ್ ಇರೋದು ಒಂದು. 4ನೇ ಇರೋದು ಈ ಕಾಲದಲ್ಲಿ ವಾಪಸ್ ಅದು ನ್ಯೂ ಏಜ್ ಕೆಮಿಕಲ್ ಸ್ಟ್ರೆಸ್ ಅಂತ ನಾನು ವರ್ಡ್ ಮಾಡಿದ್ದೀನಿ. ಕೆಮಿಕಲ್ ಸ್ಟ್ರೆಸ್ ಅಂದರೆ ಊಟದ ಜೊತೆ ಸಂಬಂಧ. ನೀವು ಊಟ ಮಗು ನಾವು ಚೆಕ್ ಮಾಡಿದವಾಗ ಗೊತ್ತಾಗುತ್ತೆ ಅವರು ಕಾಯಿಲೆ ಇದ್ದಿದ್ದು ಸಂಬಂಧ ಕೊಡ್ತಾ ಇರೋದು ಅದಕ್ಕೆ ಜಾಸ್ತಿ ಆಗುತ್ತೆ ಕಾಯಿಲೆ. ನರಿಶ್ಮೆಂಟು ಬ್ಯಾಲೆನ್ಸ್ ಡಯಟ್ ಇರಲ್ಲ. ಸೊ ಕಾಲದಲ್ಲಿ ಒಬೆಸಿಟಿ, ತಂದೆ ತಾಯಿ ಕೆಲಸ ಮಾಡ್ತಾರೆ, ಮಗು ಪ್ರೀತಿ ಇದೆ, ಪ್ರೀತಿ ತೋರಿಸೋದೇನೋ ತಿನ್ನಿಸೋದು. ನಾನು ನೋಡಿರೋದು ಗಿಫ್ಟ್ ತಿನ್ನಿಸೋದು, ತಿಂದು ಮಗು ಓವರ್ ವೆಯ್ಟ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಮುಂದೆ ಹೋಗ್ತಾ ಅಲ್ಲಿಗೆ ಸ್ಕೂಲ್ನಲ್ಲಿ ಅವ್ರಿಗೆ ಟೀಸ್ ಮಾಡ್ತಾರೆ. ಅದು ಎಫೆಕ್ಟ್ ಕನೆಕ್ಟೆಡ್, ಈ 4 ಸ್ಟ್ರೆಸ್ಸಸ್ ಇಂಟರ್ ಕನೆಕ್ಟೆಡ್ ಇರೋದು, ಇದು ಮಗು ಮೇಲೆ ಇರುತ್ತೆ. ಸೊ ನಾವು ಈ ಯಾವ ಥರ ಸ್ಟ್ರೆಸ್ ಮಗು ಮೇಲೆ ಬರ್ತಾ ಇದೆ, ಮತ್ತು ನಾನು 45 ಮಿನಿಟ್ಸ್ ಆ ಇಂಟರ್ವ್ಯೂ ನಾವು ಡಾಕ್ಟರ್ಸ್ ತಗೊಂಡು
ಮುಂದೆ ಹೋಗ್ಬಿಟ್ಟು ಇವ್ರಿಗೆ ಸಪೋರ್ಟ್ ಕೊಡಬೇಕು. ಅದರಲ್ಲಿ ನೀವೀಗ ನಾವು ಮಾತಾಡ್ತಿರೋದು ವಿಶೇಷ ಮಕ್ಕಳಿಗೆ. ಕೆಲವು ಮಕ್ಕಳು ವಿಶೇಷ 3 ಕ್ಯಾಟಗರಿ ಇದ್ದಾರೆ. ನಾವು ಬ್ರಾಡ್ ಕ್ಲಾಸಿಫಿಕೇಶನ್ನಲ್ಲಿ ವಿಶೇಷ ಕ್ಯಾಟಗರಿ. ಒಂದು ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ. ಓದೋದು ಸ್ಲೋ ಇರ್ತಾರೆ. ಮುಖ್ಯವಾಗಿ ಅವ್ರನ್ನಲ್ಲಿ ಏನು ನಾನು ನೋಡಿದ್ದೀನಿ ಅಂದರೆ, ಇಂಟರ್ವ್ಯೂನಲ್ಲಿ ಅವ್ರ ಮೈಲ್ ಸ್ಟೋನ್ಸ್, ನಡೆಯೋದು, ಮಗು ಸ್ಟಾರ್ಟ್ ಮಾಡುವಾಗ ಹಲ್ ಬರೋದು, ಆ ಪಾಯಿಂಟ್ಸ್ ಇರುತ್ತಲ್ಲ, ಆಗ ಬೆಳೆಸಬೇಕು, ಅದು ಲೇಟ್ ಆಗಿರ್ಬೋದು. ಅದು ನಾರ್ಮಲ್ನೂ ಲೇಟ್ ಇರುತ್ತೆ. ಕೆಲವು ಮಕ್ಕಳಿಗೆ ಈ ಸ್ಲೋ ಲರ್ನರ್ಸ್ನಲ್ಲಿ ಒಂದು ಇರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಸ್ಟಡಿ ಕೆಪಾಸಿಟಿ ವಿಲ್ ಬಿ ಸ್ವಲ್ಪ ಕಮ್ಮಿ ಇರ್ಬೋದು. ಈ ಮೇನ್ ಈ 2 ಚಿಹ್ನೆಗಳು ನೋಡಿ ಈ ಸ್ಲೋ ಲರ್ನರ್ಸ್ ಅಂತ ಪ್ರಾಬ್ಲಮ್ ಆಗ್ಬೋದು. ಈ ಒಂದು ಕ್ಯಾಟಗರಿ ಸ್ಲೋ ಲರ್ನರ್ಸ್. ಇನ್ನೊಂದು ಕ್ಯಾಟಗರಿ ಅಂದರೆ ಅದೇ ತಾರೆ ಜಮೀಪರ್ ಥರ ಅಂದರೆ ಅವ್ರು ಅದರಲ್ಲಿ 2 ಮುಖ್ಯ ಚಿಹ್ನೆ. ಒಂದಂದರೆ ಟೀಚರ್ ಅಥವಾ ಪೇರೆಂಟ್ಸ್ ಹೇಳ್ತಾರೆ ಬಂದ್ಬಿಟ್ಟು, ನಮ್ಮ ಬೋರ್ಡ್ ಮೇಲೆ ನೋಡಿಬಿಟ್ಟು ಏನು ಬರ್ತಿದೆ ಅದು ಬರೆಯೋಕೆ ಆಗ್ತಾ ಇಲ್ಲ, ಭಾಳ ಅದು ಏನು ಹೇಳ್ತಾ ಇದ್ದಾರೆ ಅದು ಗೊತ್ತಾಗ್ತಾ ಇಲ್ಲ, ಗ್ರಹಿಕೆ ಕಡಿಮೆ ಆಗುತ್ತೆ. ಹೌದು, ಪದಗಳನ್ನ ಗ್ರಹಿಸೋದಕ್ಕಾಗೋದಿಲ್ಲ. ಹೌದು, ಗ್ರಹಿಸೋಕೆ ಆಗಲ್ಲ. ಅಂದರೆ ಇಲ್ಲಿ ಡಿಲೇ ಇರುತ್ತೆ. ಅದು ಒಂದು ಮುಖ್ಯ ಒಂದು ಸಿಂಪ್ಟಮು. ಇನ್ನೊಂದು ಕೆಲವು ಆಲ್ಫಾಬೆಟ್ಸು ಬರೆಯೋದು, ಡಿಗೆ ಬಿ ಮಾಡ್ತಾರೆ, ಉಲ್ಟಾ ಕೆಲವು ವರ್ಡ್ಸ್ ಮಿಸ್ ಮಾಡಿಬಿಡ್ತಾರೆ. ಸೊ ಕೆಲವರಿಗೆ ಡಿಸ್ಗ್ರಾಫಿ ಅಂತ ಹೇಳ್ತೀವಿ. ಮ್ಯಾಥ್ಸ್ನಲ್ಲೇ ಭಾಳ ಪ್ರಾಬ್ಲಮ್ ಆಗುತ್ತೆ ಜೊತೆ. ಅವರು ಜನರಲಿ ಇಂಥರ ಮಕ್ಕಳು ಅಥವಾ ಹೈ IQ ನಲ್ಲಿ ಬರ್ತಾರೆ. ದೇ ಆರ್ ಮೋರ್ ಇಂಟೆಲಿಜೆಂಟ್. ಬಟ್ ಸ್ಪೆಷಲಿ ಅದು ಒಂದು ಐಡೆಂಟಿಫೈ. ನಾವು ಒಂದು ನಮ್ಮ ಸ್ಪೆಷಲ್ ಎಜುಕೇಟೆಡ್ ಟೀಮ್ ಇದೆ. ಆ ಟೀಮ್ ನಾವು ಅವ್ರ ಮಗುಗೆ ಸಪೋರ್ಟ್ ಮತ್ತು ಹೋಮಿಯೋಪತಿಕ್ ಔಷಧ ಕೊಡ್ತೀವಿ. ಲಾಸ್ಟ್ ಕ್ಯಾಟಗರಿ ಇರೋದು ರಿಟಾರ್ಡೆಡ್. ಅದು ನಮಗೆ 99% ಇಂದಾನೆ ಗೊತ್ತಿರುತ್ತೆ. ಪೇರೆಂಟ್ಸ್ ನಮ್ಮ ಹತ್ರ ತಂದೆ ತಾಯಿ ಬರುವಾಗ ನಮ್ಮ ಮೆಂಟಲ್ IQನೇ ಕಮ್ಮಿ, ಡೆವಲಪ್ಮೆಂಟ್ ಆಗಿಲ್ಲ, ಅವರು ಸ್ಪೆಷಲ್ ಇರ್ತಾರೆ. ಈ ಥರ ಮಕ್ಕಳು ಬರ್ತಾರೆ. ಅವ್ರಿಗೂ ಒಂದು ಹೋಮಿಯೋಪತಿ ಚಿಕಿತ್ಸೆ ಇದೆ, ಜೊತೆಗೆ ಸಪೋರ್ಟ್ ಕೊಡೋಕ್ಕೆ. ಓಕೆ ದೀಪಕ್ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಚರ್ಚೆನ, ಅವಕ್ಕೆ ಇರುವಂಥ ಚಿಕಿತ್ಸೆಗಳ ಬಗ್ಗೆ ಮತ್ತಷ್ಟು ಚರ್ಚೆನ ನಿಮ್ಮ ಜೊತೆ ಮುಂದುವರಿಸ್ತೀನಿ. ಒಂದು ಹೆಲ್ತ್ ಟಿಪ್ಪನ್ನು ನೋಡೋಣ. ಹಾಲು ಕುಡಿಯಲು ಹಠ ಮಾಡಿದ್ರೆ ಹಾಲಿನ ಬದಲು ಮೊಸರು, ಪನ್ನೀರ್ ಹಾಗೂ ಅಂಶವುಳ್ಳ ಬೇಳೆಕಾಳುಗಳನ್ನು ಕೊಡ್ಬೋದು. ಈಗ ಚಿಕ್ಕ Davanam Jewelers Private Limited, Avenue Road, and Commercial Street Junction. ರಾಜ್ಯೋತ್ಸವದ ಪ್ರಯುಕ್ತ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ದೀಪಕ್ ಹೆಚ್. ದೀಪಕ್ ಅವರೇ, ನೀವೇನಂದರೆ 4 ಥರ ಟೈಪ್ಸ್ ಸ್ಟ್ರೆಸ್ ಇರುತ್ತೆ ಅಂತ. ಒಂದು ಡಯಟ್, ಸ್ಪಿರಿಚುವಲ್ ಟೆಸ್ಟು, ಫಿಸಿಕಲು, ಮೆಂಟಲ್ ಸ್ಟ್ರೆಸ್ಸು. ಇದೆಲ್ಲ ತಂದೆ ತಾಯಿಗೆ ಆಗಲ್ಲ ಅನಿಸುತ್ತೆ. ಇವಾಗ ಮಕ್ಕಳಿಗೆ ಏನಂತಂದರೆ, ಮಕ್ಕಳು ಹೆಚ್ಚಾಗಿ ಏನಂದರೆ ಫಸ್ಟ್ ರ್ಯಾಂಕ್ ಬರಬೇಕು, ಫಸ್ಟ್ ಗ್ರೇಡ್ ಬರಬೇಕು, ಸ್ಪೋರ್ಟ್ಸು ಯಾವುದೇ ಬೇರೆ ಎಲ್ಲ ಇರುತ್ತೆ, ಅದರಲ್ಲೆಲ್ಲ ಫಸ್ಟ್ ಬರಬೇಕು. ಇದೇ ಮೇನ್ ಉದ್ದೇಶ ಆಗ್ಬಿಟ್ಟಿರ್ತೀವಿ. ಸ್ವಲ್ಪ ಸ್ಲೋ ಆದಂಥ ಪಕ್ಷದಲ್ಲಿ ಮಕ್ಕಳು ಕಲಿತಾ ಇಲ್ಲ, ನೀವು ಹೇಳ್ತಾ ಇದ್ರಿ ಉಳ್ತಾರೆ ಅಂತೆಲ್ಲ. ಆ ಥರ ಆದಾಗ ಅದು ಗಮನಕ್ಕೆ ಬರೋದಿಲ್ಲ. ಇದು ಒಂದು ಸಮಸ್ಯೆನೇ. ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋಂಥ ಒಂದು ಗಮನಕ್ಕೆ ಬರೋದಿಲ್ಲ. ಪ್ರೆಷರ್ ಹಾಕೋಂಥದ್ದು, ಮಕ್ಕಳನ್ನ ಹೀಯಾಳಿಸೋದು, ಮಕ್ಕಳನ್ನ ಹೊಡೆಯೋದು ಎಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಸಾಮಾನ್ಯ ಮಕ್ಕಳು, ಸ್ಪೆಷಲ್ ಮಕ್ಕಳು ಅಂತ ಆಗುತ್ತೆ ತಂದೆ ತಾಯಿಗೆ ಅಂತ. ಒಳ್ಳೆ ಕ್ವೆಶ್ಚನ್ ಮೇಡಮ್. ನಾನು ನಿಮಗೆ ಮುಂಚೆ ಹೇಳಿದಂಥ ಸಾಮಾನ್ಯ ಮಕ್ಕಳು ಮತ್ತು ಸ್ಪೆಷಲ್ ಮಕ್ಕಳಲ್ಲಿ ಮುಖ್ಯ ವ್ಯತ್ಯಾಸ ಏನಂದರೆ, ನಾನು ಹೇಳಿದ್ದು ಸ್ಲೋ ಲರ್ನರ್ಸ್, ಫಸ್ಟ್ ನಾರ್ಮಲ್ ಸಾಮಾನ್ಯ ಮಕ್ಕಳು, ಅವ್ರ ಮೈಲ್ ಸ್ಟೋನ್ಸ್ ನಾನು ಹೇಳಿದ್ದು ಬೆಳವಣಿಗೆ ಅದು ಕಮ್ಮಿ ಇರು. ಬಟ್ ಅವರು ರಿಲೇಟಿವ್ ಪರ್ಫಾರ್ಮೆನ್ಸು ಅವ್ರಿಗೆ ತಂದೆ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಕೆಲವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಭಾಳ ಇದೆ, ನಾವು ಮಾಡಬೇಕಂತ ಅವ್ರ ಉದ್ದೇಶ ಇರುತ್ತೆ. ಬಟ್ ಸ್ಲೋ ಲರ್ನರ್ಸ್ ಇದ್ದರೆ ಒಂದು IQ ಅಂತ ಒಂದು ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಡೌಟ್ ಬಂದ್ರೇನು IQ ಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು IQ ಎಷ್ಟಿದೆ. ಪ್ರತಿಯೊಂದು ಬೇಡ, ಡೌಟ್ ಬಂದರೆ ನಮಗೆ ಇಂಟರ್ವ್ಯೂ ತೊಗೊಂಡಾದ್ಮೇಲೆ ನಮ್ಗೆ ಡೌಟ್ ಬರುತ್ತೆ. ಈ ಮಕ್ಕಳು ನಾವು ಹೇಳಿದ ಪ್ರಕಾರ 2 ಒಂದು IQ ಮಾಡಿಸ್ಬೋದು. ಮಾಡಿಸಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಇವ್ರದ್ದು ಕೆಪಾಸಿಟಿ, ಇವ್ರ ಕ್ಷಮತೆ ಎಷ್ಟು. ನಮ್ಮದು ಉದ್ದೇಶ ಏನಂದರೆ, ನಾವು ಎಲ್ಲ ತಂದೆ ತಾಯಿ ಫಸ್ಟ್ ಬರಬೇಕಂತ ಇರ್ತಾರೆ, ಅದು ನಮಗೂ ಬೇಕು. ಬಟ್ ನಾನು ಕೌನ್ಸಿಲ್ ಮಾಡೋದು ಮತ್ತು ಮಾತಾಡೋದಂದರೆ, ನಿಮ್ಮ ಮಗುದು ಕಂಪ್ಲೀಟ್ ಕೆಪಾಸಿಟಿ ಆಗಬೇಕಂತ ಅಷ್ಟು ನಾವು ಸಪೋರ್ಟ್, ಎಷ್ಟು ಅವರು ಕೆಪಾಸಿಟಿ ಇದೆ ಅಷ್ಟು ಪ್ರೋಗ್ರೆಸ್ ಆಗಬೇಕಂತ ಕೊಡ್ತೀವಿ ಅವ್ರಿಗೆ. ಸಪೋರ್ಟ್ನಲ್ಲಿ ನಾವು ಒಂದು ಔಷಧಿಯಿಂದ ಸಪೋರ್ಟ್ ಕೊಡ್ತೀವಿ, ಹೋಮಿಯೋಪತಿಕ್ ಟ್ರೀಟ್ಮೆಂಟು. ಇನ್ನೊಂದು ನಮ್ಮ ಹತ್ರ ಸ್ಪೆಷಲ್ ಎಜುಕೇಟರ್ ಅಂತ ನಾನು ಹೇಳ್ತಾರೆ, ಡಿಸ್ಲೆಕ್ಸಿ ಆದರೆ ಅವರು 1 hour ಒಂದು ಟೆಸ್ಟ್ ಸೆಪ್ರೇಟ್ಲಿ ಆ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರು ಐಡೆಂಟಿಫೈ ಮಾಡಿ ಅವ್ರದ್ದು ಇರುತ್ತೆ
ಅವ್ರಿಗೂ ವಾರಕ್ಕೆ 2 ದಿವಸ ಅವರೇ ಡಿಸೈನ್ ಮಾಡ್ತಾರೆ ಪೇಷಂಟ್ ಮಗು ಯಾವ ಥರ ಇದೆ ಅದರ ಮೇಲೆ. ಅದ್ನಲ್ಲಿ ಅವರು ವಿಶೇಷ ಇದೆ, ಆ ಟೆಸ್ಟ್ ಕುಂಡ್ರಿಸ್ಬಿಟ್ಟು ಮಕ್ಕಳಿಗೆ ಮಾಡಿಸ್ಬಿಟ್ಟು ಆಮೇಲೆ ಟ್ರೈನಿಂಗ್ ಕೊಡ್ತಾರೆ. ನಲ್ಲಿ ಅವರು ಪುಷ್ ಕೊಡ್ತಾರೆ. ಅದು ತಂದೆ ತಾಯಿಗೂ ನಾವು ಅಲ್ಲಿ ತಾಯಿಗೆ ಕೆಲವು ಸರ್ತಿ ಅವರು ನಮ್ಮ ಸ್ಪೆಷಲ್ ಎಜುಕೇಟರ್ ಅವ್ರಿಗೂ ಟ್ರೈನಿಂಗ್ 1 ವರ್ಷ ಕೆಲವು ಸರ್ತಿ ತಗೋಬೇಕಾಗತ್ತೆ. ಸೊ ಅವ್ರ ತಾಯಿಗೂ ಆಮೇಲೆ ಅವರೇ ಜೊತೆ ಬೇಕಾದ್ರೆ ಮಾಡ್ಬೋದು. ಕೆಲವು ನೀವು ಹೇಳಿದ್ದು ಬ್ಯಾಕ್ವರ್ಡ್ ಚೈಲ್ಡ್ ಇದ್ದರೆ ಆ ಥರ ಮಕ್ಕಳಿಗೆ ಅಂದರೆ ಅವರು ಆಟೋಮ್ಯಾಟಿಕ್ ಅವ್ರು ಬರೋ ಟೈಮ್ನಲ್ಲೇ ಅವರು ಸ್ಪೆಷಲ್ ಸ್ಕೂಲ್ನಲ್ಲಿ ಇರ್ತಾರೆ. ಕೆಲವು ಸ್ಕೂಲ್ಸ್ ಇದೆ, ಅವ್ರು ಬರೀ ನಾವು ಟ್ರೀಟ್ಮೆಂಟ್ ಜೊತೆ ಸಪೋರ್ಟ್ ಕೊಡ್ತೀವಿ. ಸೊ ಈ ಮಾಡೋಕ್ಕೆ ನಾರ್ಮಲ್ ಚಿಲ್ಡ್ರನ್ ನೀವು ಹೇಳಿದ ಪ್ರಕಾರ ಮತ್ತು ಈ ಸ್ಪೆಷಲ್ ಸ್ಲೋ ಇರೋರು ಈ ಥರ ಡಿಫ್ರೆನ್ಸ್ ಅಂದರೆ ನಾವು ಸಿಂಪ್ಟಮ್ ಪಿಕ್ಚರ್ ತಗೋತೀವಿ. ಆ ಸಿಂಪ್ಟಮ್ನಲ್ಲಿ ಮತ್ತು ಬೇರೆ ಪಾಯಿಂಟ್ಸ್ 4 ಸ್ಟ್ರೆಸಸ್ ನೋಡಿ ನಮಗೆ ನಾವು ಯಾವಾಗಲೂ ಮಕ್ಕಳಿಗೆ ಲೇಬಲ್ ಮಾಡಲ್ಲ, ಈ ಮಾರ್ಕರ್ಸ್ ಇರುತ್ತೆ, ಈ ಮಾರ್ಕರ್ಸ್ನ ಧ್ಯಾನ ಇಟ್ಬಿಟ್ಟು ನಾವು ಮೇಡಮ್ ಇದಕ್ಕೆ. ಓಕೆ, ಇವಾಗ ಕಲಿಕೆಯಲ್ಲಿ ನ್ಯೂನ್ಯತೆ ಅದೇ ನೀವು ಹೇಳ್ತೀರಾ, ತಾರೆ ಜಮೀನ್ ಬರ್ತಾರ, ಏನು ಉಲ್ಟಾ ಪಲ್ಟಾ ಬರೆಯೋದು, ಇಂಥದಕ್ಕೆಲ್ಲ ಇಂಥ ಮಕ್ಕಳನ್ನ ಕೂಡ ಬೇರೆ ಮಕ್ಕಳ ಜೊತೆಗೆ ಅಂದರೆ ಸಾಮಾನ್ಯ ಮಕ್ಕಳ ಜೊತೆಗೆ ಅಂತ ಸಂದರ್ಭದಲ್ಲಿ ಅಥವಾ ಸ್ಲೋ ಲರ್ನರ್ಸು ಬೇರೆ ಸಾಮಾನ್ಯ ಮಕ್ಕಳ ಜೊತೆ ಸೇರಿಟ್ಟು ಅವ್ರಿಗೆ ಏನಾದರೂ ಎಜುಕೇಷನ್ ಕೊಟ್ಟಂತಲ್ಲಿ ಯಾವ ಥರ ಒಂದು ಸಮಸ್ಯೆಗಳು ಬರ್ಬೋದು ಅಂತ? ಈಗ ಈ ಥರ ಸ್ಲೋ ಲರ್ನರ್ಸ್ ಇದ್ದರೆ ಸ್ಪೆಷಲ್ ನಾವು ಹೇಳಿದ್ವಿ ಎಲ್ಲ ನಾರ್ಮಲ್ ಸ್ಕೂಲ್ಸ್ನಲ್ಲೇ ಇರಬೇಕು. ಅವ್ರಿಗೆ ಏನು ಬೇರೆ ಸ್ಕೂಲ್ ಹಾಕೋದೇ ಬೇಡವಾ, ಅನ್ಲೆಸ್ ಮೆಂಟಲಿ ರಿಟಾರ್ಡೆಡ್ ಇದ್ದರೆ, ರಿಟಾರ್ಡೇಷನ್ ಥರ ಇದ್ದರೆ ಮಿಕ್ಕಿದೆಲ್ಲರಿಗೂ ನಾರ್ಮಲ್ ಸ್ಕೂಲ್ನಲ್ಲೇ ಫಸ್ಟ್ ಹಾಕಬೇಕು. ನಾರ್ಮಲ್ ಸ್ಕೂಲ್ನಲ್ಲಿ ಹಾಕಿಬಿಟ್ಟು ಅವರು ಅಲ್ಲಿ ಪರ್ಫಾರ್ಮೆನ್ಸ್ಗೆ ಸಪೋರ್ಟ್ ಕೊಡಬೇಕಾಗಿ. ಅವ್ರಿಗೆ ಗೊತ್ತಿರಲ್ಲ ನಮ್ಮ ಮಗುಗೆ, ಈಗ ಟೀಚರ್ ಕೆಲವು ಸರ್ತಿ ಗೊತ್ತಿರಲ್ಲ, ಬೈತಾರೆ, ಇವ್ನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಪೇರೆಂಟ್ ಪ್ರೆಷರ್ನು ಇವ್ನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅವನಿಗೆ ನಾನು ಹೇಳಿದೆ ಡಿಸ್ಲೆಕ್ಸಿಯಾಗೆ ವರ್ಡಿಂಗ್ ಅವನಿಗೆ ಮನಸ್ಸಿನಲ್ಲಿ ಕಾಣಿಸೋದು ಬೇರೆ ಥರ, ಅದು ಬರೆಯೋದು ಅದಕ್ಕೆ ಪರ್ಪಸ್ಸಾಗಿ ಮಾಡ್ತಾ ಇಲ್ಲ. ಸೊ ಅದು ಎಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಸಪೋರ್ಟ್ ಅವರು ಈಗ ನೋಡಿದ್ದೀರಾ ನೀವು ಇಂಡಸ್ಟ್ರಿನಲ್ಲಿ ಎಲ್ಲ ಆ್ಯಕ್ಟ್ರೆಸಸ್ ದರ್ ಆಲ್ ಡಿಸ್ಲೆಕ್ಸಿಕ್ಸ್ ಎಲ್ಲ. ಅಭಿಷೇಕ್ ಬಚ್ಚನ್ ಇಸ್ ಅ ಡಿಸ್ಲೆಕ್ಸಿಕ್ ಇರ್ತಾರೆ, ಬಟ್ ಅವ್ರಿಗೆ ಆ ಥರ ದಾರಿ ಕೊಟ್ಬಿಟ್ಟು ಸಪೋರ್ಟ್ ಕೊಟ್ಟು ಭಾಳ ಮುಂದೆ ಬಂದ್ಬಿಡ್ತಾರೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಇದೆ, ಭಾಳ ಆ ಥರ. ಸೊ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಗೊತ್ತಾಗ ಸಪೋರ್ಟ್ ಕೊಡೋದೇ ಮುಖ್ಯ. ಅದು ನಾವು ಒಂದು ಕ್ಲಿನಿಕ್ ಮತ್ತು ಒಂದು ಸ್ಪೆಷಲ್ ನಮ್ಮ ಹತ್ರ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಈಗ ಇಷ್ಟು ವರ್ಷ, ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ. ಆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಪ್ರೋಗ್ರಾಮು ನಾವು ಪರ್ಫಾರ್ಮೆನ್ಸ್ ಮಗುದು ಹೆಂಗೆ ಬೆಳೆಸ್ಬೇಕಂತ ಸ್ಕೂಲ್ಗಳು ನಮ್ಗೆ ಕರೀತಾರೆ. ನಾವು 9 ಮೆಂಬರ್ಸ್ ಇರ್ತೀವಿ. ಆ 9 ಮೆಂಬರ್ ಟೀಮ್ ಸಪೋರ್ಟ್ ತಗೊಂಡು ಈ ಐಡೆಂಟಿಫೈ ಮಾಡಿ ಸೆಪ್ರೇಟ್ ಕ್ಲಾಸಸ್ಗೆ ಅವ್ರಿಗೆ ನಿವಾರಕ ತೈಲ ಆರ್ಥೋಲ್ಯಾಕ್ಸ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಟಚ್ನ ಮುಖ್ಯಸ್ಥರು ಹಾಗೂ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ದೀಪಕ್ ಶಾ ಅವರು. ದೀಪಕ್ ಅವರೇ, ಇವಾಗ ಸಾಕಷ್ಟು ವಿಷಯಗಳನ್ನು ಇವಾಗ ಮೆಂಟಲ್ ಸ್ಟ್ರೆಸ್ಸು, ಫಿಸಿಕಲ್ ಟೆಸ್ಟು, ಆಮೇಲೆ ಡಯಟ್, ಆಮೇಲೆ ಇನ್ನೊಂದು ಸ್ಟ್ರೆಸ್ ಬಗ್ಗೆ ಆಧ್ಯಾತ್ಮಿಕ ಸ್ಟ್ರೆಸ್ ಕೂಡ ಹೇಳ್ತಾ ಇದ್ವಿ. ಸೊ ಈ ಸಮಸ್ಯೆಗಳಿಗೆ ಒಳಗಾದಂಥ ಮಕ್ಕಳ ಬಿಹೇವಿಯರು, ಇದ್ರ ಬಗ್ಗೆ ಏನಾದ್ರು ಉದಾಹರಣೆ ಇದೆಯಾ ಅಂತ? ಭಾಳ ಉದಾಹರಣೆಗಳಿದೆ. ಒಂದು ನನ್ನ ಮನಸ್ಸಿನಲ್ಲಿ ಯಾಕಂದರೆ ಏಜ್ ಗ್ರೂಪ್ ಬೇರೆ ಬೇರೆ ಏಜ್ ಗ್ರೂಪ್ ಇರುತ್ತೆ. ನಾವು ಒಂದು ಸ್ಕೂಲ್ನಲ್ಲಿ ಅಸೆಸ್ಮೆಂಟ್ ಮಾಡಿ ಒಂದು ಮಗು 1.5 to 4 years ಇತ್ತು. ಅವರು ತಾಯಿ ನಮ್ಮ ಹತ್ರ ಕ್ಲಿನಿಕ್ ಬಂದುಬಿಟ್ಟು ಹೇಳಿದ್ರು ಮಾತಾಡ್ತಾ ಇಲ್ಲ ಅಂತ. ಆ ವಯಸ್ಸಿಗೆ ಮಗು ಮಾತಾಡಲೇಬೇಕು. ನಾವು ಫುಲ್ ಇಂಟರ್ವ್ಯೂನ ಹೇಳಿದ ಪ್ರಕಾರ ಇಂಟರ್ವ್ಯೂ ತಗೊಂಡೆ ನಾನು. ಆದಮೇಲೆ ನಮಗೆ ಏನು ಅನಿಸ್ತಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಐಡೆಂಟಿಫೈ, ಮಾತಾಡ್ತಾ ಇಲ್ಲ, ಬೇರೆ ಏನು ಕಾಯಿಲೆ ಇರಲಿಲ್ಲ, ಸ್ಪೀಚ್ ಥೆರಪಿಸ್ಟ್ ತೋರಿಸಿಲ್ಲ. ಆ ತಾಯಿ ಇಂಟರ್ವ್ಯೂನಲ್ಲಿ ನನಗೆ ಗೊತ್ತಾಗಿತ್ತು ಆ ಪ್ರೆಗ್ನೆನ್ಸಿನಲ್ಲಿ ಭಾಳ ಸ್ಟ್ರೆಸ್ನಲ್ಲಿತ್ತು, ಇನ್ಲಾ ಪ್ರಾಬ್ಲಮ್ಸ್ ಇತ್ತು, ಭಾಳ ಸಿಟ್ಟು ಮನಸ್ಸಿನಲ್ಲಿ, ಕೋಪ ಇದ್ದಿತ್ತು, ಅನ್ಯಾಯ ಆಗಿದ್ದು ಅನಿಸ್ತಾ ಇತ್ತು. ಅದು ಮಾತಾಡೋಕ್ಕೆ ಹೇಳ್ತಾ ಆಗ್ತಾ ಇರಲಿಲ್ಲ. ಈಗಲೂ ಅದೇ ನಡೀತಾ ಇತ್ತು. ಇನ್ನೂ ಮನಸ್ಸಿನಲ್ಲಿ ಬಂದರೆ ಇದಾಗ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು, ಇನ್ನೂ ಮಗು ಮಾತಾಯಿತ್ತು ತಾಯಿಗೆ. ಸೊ ನಾವು ಡೀಟೇಲ್ ತೊಗೊಂಡಾಗ ಏನು ಮನಸ್ಸಿನಲ್ಲಿ ಬಂತಂದರೆ ತಾಯಿನೂ ಮಾತಾಡ್ತಾ ಇಲ್ಲ, ಅದೇ ಥರ ಮಗು ಮಾತಾಡ್ತಾ ಇಲ್ಲ ಅಂತ ನನಗೆ ಆ ಥರ ಬಂತು. ಆ ಡೀಟೇಲ್ಸ್ ತಗೊಂಡು ಒಂದು ಸ್ಟ್ರಾಟಜಿ ಅಪ್ರೋಚ್ ಮಾಡಿದ್ವಿ. ಒಂದು ನಾನು ಮಗುಗೆ ಔಷಧಿ ಕೊಟ್ಟು, ಇನ್ನೊಂದು ನನ್ನ ತಾಯಿ ಜೊತೆ ಕೂತ್ಕೊಂಡು ಅರ್ಥ ಮಾಡಿದೆ ಅವ್ರ ತೊಂದರೆ ಏನು, ಯಾರು ಸಮಜಾಯಿಸ್ಬಿಟ್ಟು. ಆವಾಗ ಅವರು ಭಾಳ ಹೇಳಿದ್ರು ಈ ಥರ ತೊಂದರೆ ಎಲ್ಲ ಹೇಳಾದ್ಮೇಲೆ ನಮ್ಮ ಕೌನ್ಸಿಲರ್ ಸಪೋರ್ಟ್ ಅವ್ರ ಸಪೋರ್ಟ್ ಅವ್ರ ಜೊತೆ ಮಾತಾಡಿ ಅವ್ರ ನೀವು ಬಿಲ್ ಮಾಡಲ್ಲ, ವಿದಿನ್ 1 month ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ತಾಯಿ ಟೋಟಲ್ ರಿಲೀಫ್ ಆಯಿತು, ಮಗುನೂ ಮೆಡಿಸಿನ್ನು ಕೊಟ್ಟೆ ಸ್ಟಾರ್ಟ್ ಆಯಿತು. ಆ್ಯಂಡ್
5 ಡೇಸ್ನಲ್ಲಿ ಅವರು ದೇವರ್ ಟು ಗೋ ಅಬ್ರಾಡ್. ಅವರು ಏನು ದುಬೈನೋ ಹೋಗಿ ಮಗು ಮಾತಾಡ್ತಾ ಇತ್ತು, ಹಸ್ಬೆಂಡ್ ವೈಫ್ ರಿಲೇಷನ್ ಚೆನ್ನಾಗಿತ್ತು ಇದ್ರು, ವೈಫ್ಗೆ ರಿಸಾಲ್ವ್ ಆಯಿತು. ಸೊ ನಾನು ಹೇಳಿದ್ರೆ ಇಂಟಿಗ್ರೇಟರ್ ಈ ಥರ ನಾವು ಯಾವ ಐಡೆಂಟಿಫೈ ಮಾಡಿ ನಮ್ಮ ಹತ್ರ 5 ಥೆರಪಿಸ್ಟ್ ಇದ್ದಾರೆ, ಟೀಮ್ ಆಗಿ ಕೆಲಸ ಮಾಡ್ತೀವಿ. ನಾನು ಲಾಸ್ಟ್ ಟೀಮ್ ಇರೋದು ನಮ್ಮ ಈ ಸ್ಪೆಷಲ್ ಎಜುಕೇಟರು, ಆಮೇಲೆ ಕೌನ್ಸಿಲರು, ಡಯಟಿಷನ್ನು, ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್, IQ ಅಸೆಸ್ಮೆಂಟ್ ಇದ್ದಾರೆ, ಮತ್ತು ನಾವು ಡಾಕ್ಟ್ರು ಮೆಡಿಸಿನ್ಗೆ. ಸೊ ನಾವು ಟೀಮ್ ಬಿಟ್ಟು ಈ ಟೀಮ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಮಗುಗೆ ಅಪ್ರೋಚ್ ಬೆಟ್ರ್. ಓಕೆ, ಅಂದರೆ ಇವಾಗ ಈ ಒಂದು ಸ್ಪೆಷಲ್ ಚಿಲ್ಡ್ರನ್ನ ಕೇರ್ ಮಾಡೋ ಸಂದರ್ಭದಲ್ಲೂ ಆ ಮಕ್ಕಳ ಸಮಸ್ಯೆಗಳನ್ನ ಪರಿಹಾರ ಮೆಟ್ಟಿನಲ್ಲೂ ಕೂಡ ಜೊತೆಗೆ ಬೇರೆ ಬೇರೆ ವೈದ್ಯರು ಕೂಡ ಸಹಯೋಗದಲ್ಲಿ ಇರ್ತಾರೆ ಅಂತ, ಎಲ್ಲ ಗ್ರೂಪ್ ಸೇರ್ಕೊಂಡೇನಂದ್ರೆ ಇಂಥ ಮಕ್ಕಳ ಚಿಕಿತ್ಸೆಯನ್ನ ಕೊಡಿಸ್ತೀರಿ ಅಂತ. ಇಂಟಿಗ್ರೇಟೆಡ್. ಓಕೆ, ಇಂತಹ ಮಕ್ಕಳ ಒಂದು ಸಹಾಯಕ್ಕೆ ಪೋಷಕರು ಇವಾಗ ಯಾವ ಥರ ನಿಲ್ಲಬೇಕು ಅಂತ ಹೇಳ್ತೀರಾ? ಟೇಕ್ ಹೋಮ್ ಮೆಸೇಜ್ ಏನು ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಟೇಕ್ ಹೋಮ್ ಮೆಸೇಜ್ಗೆ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ದೇರ್ ಆರ್ ನೋ ಪ್ರಾಬ್ಲಮ್ ಚಿಲ್ಡ್ರನ್, ದೇರ್ ಆರ್ ಓನ್ಲಿ ಪ್ರಾಬ್ಲಮ್ ಪೇರೆಂಟ್ಸ್. ಫಸ್ಟ್ ನಾವು ಹೇಳ್ತೀವಿ ಪೇರೆಂಟ್ಸೇ ಪ್ರಾಬ್ಲಮ್, ಮಕ್ಕಳು ಇರಲ್ಲ. ಸೊ ಚೇಂಜ್ ಆಗಬೇಕು ಪೇರೆಂಟ್ಸ್ ಬಿಹೇವಿಯರ್ನಲ್ಲಿ, ಪೇರೆಂಟ್ಸ್ ತಿಳುವಳಿಕೆ ಅವೇರ್ನೆಸ್ನಲ್ಲಿ. ಒಂದು ಯಾವ ಪ್ರಾಬ್ಲಮ್ ಇದೆ ಪೇರೆಂಟ್ಸ್ ಕೇಳೋದು ದಯವಿಟ್ಟು ತಿಳ್ಕೊಬೇಡಿ ಇಲ್ಲ, ನಮ್ಮ ಎಕ್ಸೆಪ್ಟೆನ್ಸ್, ಪೇರೆಂಟ್ಸ್ಗೆ ಎಕ್ಸೆಪ್ಟೆನ್ಸ್ ಏನಿದೆ ಅದು ಬಿಟ್ಟು ಸಪೋರ್ಟ್ ಕೊಡಬೇಕು. ಆ್ಯಂಡ್ ಎವ್ರಿ ಚೈಲ್ಡ್ ಇಸ್ ಸ್ಪೆಷಲ್. ಸೊ ಸ್ಪೆಷಲ್ ಚೈಲ್ಡ್ ಅಂತ ಏನಿಲ್ಲ, ಎಲ್ಲ ಚಿಲ್ಡ್ರನ್ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ ಅಥವಾ ಅಂದರೆ ವಿದೌಟ್ ಫಿಯರ್ ನೀವು ಯಾವ್ದಾದ್ರು ನಿಮ್ಮ ಸೈಕಾಲಜಿಸ್ಟ್ ಅಥವಾ ಕೌನ್ಸಿಲರ್ ಅಥವಾ ಡಾಕ್ಟರ್ ಅಪ್ರೋಚ್ ಮಾಡಿ ಗೈಡೆನ್ಸ್ ತಗೊಳ್ಳಿ. ಆ್ಯಂಡ್ ಇದರಲ್ಲಿ ಒಂದು ತ್ರೀ ಪೀಪಲ್ ಇನ್ವಾಲ್ವ್ಮೆಂಟ್ ಇರಬೇಕು. ನಾನು ನೋಡಿದ್ದು ನಾವು ಮತ್ತೆ ಪೇರೆಂಟ್ಸ್ ಆ್ಯಂಡ್ ದ ಥೆರಪಿಸ್ಟ್, ಡಾಕ್ಟರ್, ಮೂರು ಭಾಳ ಮುಂದೆ ಮಗು ಹೋಗುತ್ತೆ. ಓಕೆ ಪಕ್ಷ ಅವರೇ, ಇಲ್ಲಿವರೆಗೂ ಮಕ್ಕಳನ್ನ ನೋಡ್ಕೋಬೇಕು, ಅವರಿರುವಂಥ ನ್ಯೂನತೆಗಳು ಅದನ್ನು ಸರಿ ಹೋಮಿಯೋಪತಿ ಜೊತೆಗೆ ಯಾವ ಕೇರ್ ವಹಿಸ್ಬೇಕಾಗತ್ತೆ ಪಾಯಿಂಟ್ ಹೇಳಿದ್ರಿ. ಏನಂದ್ರೆ ತೊಂದರೆ ಇರೋದಂಥದ್ದು ಮಕ್ಕಳಲ್ಲ ತಂದೆ ಅನ್ನೋಂತ ಮಾತಾಡಿದ್ರಿ. ಖಂಡಿತ ಇದನ್ನ ತಂದೆ ತಾಯಿ ತಿಳ್ಕೋಬೇಕು, ವಿಶೇಷ ಕೋರ್ಸ್ನಲ್ಲಿ ಒಂದು ಮುಂದಾಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೀರಾ. ಧನ್ಯವಾದ ತಮಗೆ. ಮಕ್ಕಳು ಪದಗಳನ್ನು ಗ್ರಹಿಸದೆ ಹೋದ್ರೆ ಕಲಿಕೆ ನಿಧಾನವಾಗಿ ಮಾತನಾಡುವಾಗ ಕಷ್ಟಪಟ್ಟರೆ ನಿಮ್ಮ ಮಕ್ಕಳ ಬರವಣಿಗೆ ದೋಷಗಳಿಂದ ಕೂಡಿದ್ರೆ ಇಂಥ ಮಕ್ಕಳ ತೊಂದರೆಯನ್ನ ಪೋಷಕರು ಆದಷ್ಟು ಹಿಡಿಬೇಕಾಗುತ್ತೆ. ಸೂಕ್ತ ಚಿಕಿತ್ಸೆ ಕೊಡಿಸೋದನ್ನ ಬಿಟ್ಟು ಮಕ್ಕಳನ್ನ ಹೊಡೆಯೋದು, ಹೀಯಾಳಿಸೋದು, ಒತ್ತಡ ಮಕ್ಕಳಲ್ಲಿರುವಂತಹ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೀಪಕ್ ಅವರನ್ನ ನೀವು ಸಂಪರ್ಕಿಸಬೇಕು ಅನ್ನೋದಾದ್ರೆ ನೋಟ್ ಮಾಡ್ಕೊಡಿ. 080233409663 ಮತ್ತೊಂದು ದೂರವಾಣಿ ಸಂಖ್ಯೆ 03272176. ನಾಳೆ ಚಳಿಗಾಲದಲ್ಲಿ ಕೂದಲಿನ ಆರೈಕೆ ಹೇಗೆ ಅನ್ನೋ ಬಗ್ಗೆ ತಿಳಿಸ್ಕೊಳ್ಳಾಗಿದೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು